ಸಾರಥಿಯು. ಈ ಸುಮಾರು ಎಷ್ಟು ಜೊತೆ ನಿಮ್ಮೂರಿಂದ ಚಕಡಿಗಡಲ್ಲಿ ಭಾಗವಹಿಸ್ತಿದಾವೆ? ಒಂದ್ 3 ಜೊತೆ. ಅಂದ್ರೆ ಮುಂಚೆ ಎಲ್ಲ ಎತ್ತಿರ್ಲಿಲ್ಲಲ್ಲ ಅಲ್ಲೆಲ್ಲ? ಮುಂಚೆ ಏನಿರ್ಲಿಲ್ಲ. ನೋಡಿ ಸ್ನೇಹಿತರೆ, ಇದೇ ಗಾಡಿ ರೇಸಿಗಿರೋ ಪವರ್ ಅಂತ ಹೇಳ್ಬೋದು. ಗಾಡಿ ರೇಸು ಯಾವಾಗ ಆಕಾರದಲ್ಲಿ ತಲೆ ಎತ್ತಿ ನಿಲ್ತೋ ಅವತ್ತಿಂದನೂ ಕೂಡ ಹಳ್ಳಿಲೂ ಕೂಡ ಚಕಡಿ ಗಾಡಿ ರೇಸ್ ಅಂತ ಸ್ಟಾರ್ಟ್ ಆದ್ಮೇಲೆ ಚಿಕ್ಕ ಕರುಗಳನ್ನ ಹೆಚ್ಚಾಗಿ ಕಟ್ತಾ ಇದಾರೆ. ಈ ಗಾಡಿ ರೇಸ್ ಅನ್ನೋದು ದನ ಕರುಗಳಿಗೆ ಒಂದು ಸೂರನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಮಣ್ಣಿಗೆ ಈ ಗೊಲ್ರಳ್ಳಿಯಲ್ಲಿ ಈ ಕಾವೇರಿ ಜೊತೆ ಇನ್ನೊಂದು ಈ ಊರಲ್ಲಿ ಸ್ನೇಹಿತರೆ ಒಂದು ಮುದ್ದಾದ ಹಳ್ಳಿಕಾರ ಹಾಲು ಅಲ್ಲಿನ ಕರು ಇದೆ. ಅದು ಬೇಟೆಗಾರ ಅಂತ. ಆ ಬೇಟೆಗಾರ ಚಕ್ಕಡಿ ಗಾಡಿಯಲ್ಲಿ ಬೇಟೆ ಆಡ್ಕೊಂಡು ಸುಮಾರು ಒಂದು 13 ಬಹುಮಾನ ಗಳಿಸಿದಾನೆ ಸ್ನೇಹಿತರೆ. ಬನ್ನಿ ಈ ವಿಡಿಯೋದಲ್ಲಿ ಆ ಬೇಟೆಗಾರನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಡ್ತೀವಿ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ಸ್ನೇಹಿತರೆ ನೋಡಿ, ಬೇಟೆಗಾರ ಅಭಿಮಾನಿಗಳು ನಿಂತಿದ್ದಾರೆ. ಇದು ಗೊಲ್ರಳ್ಳಿಯ ಒಂದು ಮೂಲ ರಾಸು. ಈ ಹಳ್ಳಿ ಕರ್ತಳಿ ಹೆಸರು ಬೇಟೆಗಾರ ಅಂತ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈ ಬೇಟೆಗಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದು ಹಾಲಲ್ಲಿ ಕರೆದಿದ್ದಾಗ ನಮ್ಮ ಹುಡುಗರೆ ರೇಸ್ ಆಡ್ಬೇಕು ಅಂತಂದ್ರು. ಅದು ತಂದ್ಮೇಲೆ ಸುಮಾರು ಒಂದು 13 ಬಹುಮಾನ ನೋಡಿದ್ದೆ ಚಕ್ಟಿಯಲ್ಲಿ. ಹಾಲಲ್ಲಿ ಕರಲ್ಲಿ ನಿನ್ನ ಹಾಲಲ್ಲೇ ಇದೆ. ನಮಗೆ ಒಳ್ಳೆ ಹಳ್ಳಿ ಕರು ತುಂಬಾ ಚೆನ್ನಾಗಿದೆ. ತುಂಬಾ ಚಕ್ಟಿಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಗಾಡಿಲಿ. ಹೌದಾ ಸರ್? 13 ಬಹುಮಾನ ಅಂದ್ರೆ ಹೆಂಗ್ ಕಮ್ಮಿ ಆಯ್ತಾ ಸರ್? 13 ಬಹುಮಾನ ಮಾಡಿದೆ. ಈಗ ನಮ್ಮ ಹುಡುಗರು ನಿಲ್ಸಿದ್ದಾರೆ. ಎಲ್ಡಲ್ಲಿಗೆ ಅಲ್ಲಿ ಕೆಡೋ ತನಕ ನಿಲ್ಸಿ ನಾವು ದೊಡ್ಡ ಗಾಡಿ ಆಡಿಸ್ಬೇಕು ಅಂತೇಳಿ ಅದನ್ನ ತುಂಬಾ ಚೆನ್ನಾಗಿ ಸಾಕ್ತಿದ್ದಾರೆ. ಓಕೆ ಸರ್, ಇದು ಎಲ್ಲಿಂದ ತಂದಿದ್ರಿ ನೀವು? ಇದು ತ್ಯಾಗದ ಬಗೆಯಿಂದ ತಂದಿದ್ರು. ಈಗ 1 ವರ್ಷ ಆಯ್ತು ತಂದು. 1 ವರ್ಷದಲ್ಲಿ 13 ಬಹುಮಾನ ಹೊಡೆದು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ 13 ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ ಅಂತ ಏನಾರು ಹೆಸರು ಮಾಹಿತಿ? ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದಾಯ್ತು, ಸಗಣಿಪುರ ತಗೊಂಡು, ಚಿಕ್ಕಬಳ್ಳಾಕೆರೆಯಲ್ಲಿ, ಹೆಗ್ಡೆಹಳ್ಳಿ. ಸ್ನೇಹಿತರೆ ನೋಡಿ, 13 ಬಹುಮಾನ ಗೆದ್ದಿದೆ. ಅಂದ್ರೆ ಯಾವ್ದು ಇಲ್ಲೇ ಲೋಕಲ್ ಅಲ್ಲಿ ಹೆಂಗ್ ಗೆದ್ದಿಲ್ಲ ಸ್ನೇಹಿತರೆ. ಎಲ್ಲ ಜಿಲ್ಲೆ ಬಿಟ್ಟು ಹೊರಗೆ ಹೋಗಿನೇ ಕೂಡ ಸುಮಾರು 3-4 ಜಿಲ್ಲೆಯಲ್ಲಿ ಭಾಗವಹಿಸಿದೆ ಅನ್ಸುತ್ತಲ್ವಾ? ಎಲ್ಲಾ ಕಡೆನೂ ಭಾಗವಹಿಸಿ ಗೆದ್ದಿದೆ. ತುಂಬಾ ಚೆನ್ನಾಗಿ ಹೋಗಿದೆ ಕರು. ಎಲ್ಲಾ ಜಿಲ್ಲೆಯಲ್ಲೂ ಭಾಗವಹಿಸಿ ಇಲ್ಲಿಂದ ಎಷ್ಟು 100-120 ಕಿಲೋಮೀಟರ್ ದೂರ ತನಕನೂ ಹೋಗಿದೆ. ಹೋಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ನಮ್ಮೂರ ಹೆಸರನ್ನು ಅದನ್ನು ತುಂಬಾ ಉಳಿಸ್ಕೊಡ್ತಿದೆ ನಮಗೆ. ಹೌದು, ಚಕ್ಕಡಿ ಈಗ ದೊಡ್ಡ ಎತ್ತಿನ ರೇಸ್ ಅಲ್ಲಿ ಉಳ್ಸಕ್ಕೆ, ದೊಡ್ಡ ಎತ್ಕೊಳ್ಳಿದ್ರೆ ಚಕ್ಕಡಿ ಗಾಡಿ ರೇಸ್ ಉಳ್ಸಕ್ಕೆ ಬೇಟೆಗಾರ ಬಂದಿದ್ದಾನೆ. ತುಂಬಾ ಖುಷಿ ಆಗುತ್ತೆ ಸರ್. ಇದು ಬೇಟೆಗಾರ ಇತ್ತು, ಗುದ್ದದಲ್ಲಿ ಏನಿಲ್ಲ? ಇಲ್ಲ ಸರ್, ಎಲ್ಲ ಮಕ್ಳು ಹಿಡ್ಕೊಂಡು ಎಲ್ಲ ತುಂಬಾ ಓಡಾಡ್ತಾರೆ. ಗುದ್ದದ ಪದ್ಧತಿ ಏನಿಲ್ಲ ಸರ್. ತುಂಬಾ ಒಳ್ಳೆ ಕರು, ಸಾಧು ಪ್ರಾಣಿ. ಡೈಲಿ ಇದೇ ಜೊತೆ ವಾಕ್ಡ್ತೀವಿ ನಾವು. ಇದ್ರ ಜೊತೆ ಯಾವ್ದು ಸರ್ ಜೋಡಿ ಜಾಸ್ತಿ ಮಾಡಿರೋದು? ಇದ್ರ ಜೊತೆ ಜೋಡಿ ಬೆಟ್ಟದೂಲಿ, ಪಾಗಲ್ಲು, ಬೆಡ್ತಳ್ಳಿ, ಸೂರ್ಯ. ಒಂದೇ ಇಲ್ಲ ಸರ್, ಅವು ಯಾವ್ಯಾವ ನಮಗೆ ಇಷ್ಟ ಬರ್ತಾವ ಅವು ಹಾಕಿ ಹೊಡಿತಿರ್ತೀವಿ. ಒಂದೊಂದು ಅಖಾಡಕ್ಕೂ ಒಂದೊಂದು ಹಾಕಿ ಹೊಡಿತಿರ್ತೀವಿ. ಸರ್, ಈಗ 13 ಬಹುಮಾನದಲ್ಲಿ ಪ್ರಥಮ ಎಷ್ಟು, ದ್ವಿತೀಯ ಎಷ್ಟು, ತೃತೀಯ ಎಷ್ಟು? ಪ್ರಥಮ ಒಂದು 6 ಹೊಡೆದಿದೆ. ಆಮೇಲೆ ಸೆಕೆಂಡ್ ಒಂದು 4, ಒಂದು ಥರ್ಡ್ ಫೋರ್ತ್ ಒಂದು 5-6 ಹೊಡೆದಿದೆ. ಸೊ ಒಟ್ಟು 13 ಹೊಡೆದಿದೆ. ಹಾಂ ಸರ್. ಓಕೆ, ಅಂದ್ರೆ ಇವತ್ತಿನ ಇದರಲ್ಲಿ 13 ಬಹುಮಾನ ಅಂದ್ರೆ ಕಮ್ಮಿನೇ ಆಗ್ಲಿಲ್ಲ, ತುಂಬಾ ಬಹುಮಾನ ಗೆದ್ದಿದೆ. ಬಂದ ನಮ್ಮ ಊರಿಗೆ ಹಾಕಿದ್ಕಿನ ಇಡೀ ಚಕ್ಟಿ ಗಾಡಿಯಲ್ಲಿ ಚಾಂಪಿಯನ್ ಅಂತ ಒಂದು ಕರು ಇದೆ. ಬಂದು ಆ ಕಡೆನೇ ಕರು ಕೊಡಿದೆ. ಇದು ಮತ್ತೆ ಬೀರು ಶ್ರೀರಾಮ್ ಅಂತ. ಶ್ರೀರಾಮ್ ಕರು ಇದು ಸೇರಿ ಚಾಂಪಿಯನ್ ಎತ್ತಿಗೆ ಫಸ್ಟ್ನೇ ರೌಂಡಲ್ಲೇ ಹೊಡೆದು ಅವತ್ತೇ ಪ್ರೈಜ್ ಮಾಡಿದ್ದು. 15 ಪ್ರೈಜ್ ಮಾಡಿತ್ತು ಒಂದು ಕರು. ಆ ಕರಿಗೆ ಹೊಡೆದು ಇವು ಅವತ್ತೇ ಪ್ರೈಜ್ ಮಾಡ್ತೇವೆ ಬಂದಿನ ಫಸ್ಟ್ನೇ ಕಂಡಲ್ಲಿ. ಸರ್, ಈಗ ಇದನ್ನ ನೋಡಿ, ಇದ್ರ ಜೊತೆ ಇನ್ನೂ ನಿಮ್ಮೂರಲ್ಲಿ ಚಕಡಿ ಎತ್ತುಗಳಿದಾವ ತುಂಬಾ? ಇದೆ ಸರ್, ನಮ್ಮ ಹುಡುಗರು 1-2 ತಂದಿದ್ದಾರೆ. ಟೋನಿ ಅಂತ. ಟೋನಿ ಮತ್ತೊಂದಿಗೆ ಯಾವ್ದೋ ಹೊಸ ತಂದಿದ್ದಾರೆ, ಅದಕ್ಕಿಂತ ಹೆಸರು ಇಟ್ಟಿಲ್ಲ ಅನ್ಸುತ್ತೆ. ಸುಮಾರು ಎಷ್ಟು ಜೊತೆ ನಿಮ್ಮೂರಿಂದ ಚಕಡಿಗಡಲ್ಲಿ ಭಾಗವಹಿಸ್ತಿದಾವೆ? ಒಂದ್ 3 ಜೊತೆ ಚಕಟಿ ಕಡೆಗೆ. ಅಂದ್ರೆ ಮುಂಚೆ ಎಲ್ಲ ಎತ್ತಿರ್ಲಿಲ್ಲಲ್ಲ ಅಲ್ಲೆಲ್ಲ? ಮುಂಚೆ ಏನಿರ್ಲಿಲ್ಲ. ನೋಡಿ ಸ್ನೇಹಿತರೆ, ಇದೇ ಗಾಡಿ ರೇಸಿಗಿರೋ ಪವರ್ ಅಂತ ಹೇಳ್ಬೋದು. ಈ ಗಾಡಿ ರೇಸು ಯಾವಾಗ ಆಕಾರದಲ್ಲಿ ತಲೆ ಎತ್ತಿ ನಿಲ್ತೋ ಅವತ್ತಿಂದನೂ ಕೂಡ ಹಳ್ಳಿಲೂ ಕೂಡ ಚಕಡಿ ಗಾಡಿ ರೇಸ್ ಅಂತ ಸ್ಟಾರ್ಟ್ ಆದ್ಮೇಲೆ ಚಿಕ್ಕ ಕರುಗಳನ್ನ ಹೆಚ್ಚಾಗಿ ಕಟ್ತಾ ಇದಾರೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಕಮ್ಮಿ ಚಿಕ್ಕ ಕರುಗಳು ನೋಡ್ತಾನೆ ಇರಲಿಲ್ಲ. ಈ ಬೇಸಾಯದ ಎತ್ತು ಕಟ್ಟೋರು, ಅದು ಬಿಟ್ರೆ ಎತ್ತಿನ ಗಾಡಿ ರೇಸು ರಾಜ್ಯ ಮಟ್ಟದ ಸ್ಟಾರ್ಟ್ ಆದಾಗ ದೊಡ್ಡ ಎತ್ತು ಕಟ್ತಿದ್ರು. ಬಿಟ್ರೆ ಈ ತರ ಒಂದು ಚಿಕ್ಕ ಕರುಗಳಿಗೂ ಕೂಡ ಒಂದು ಸೂರು ಸಿಕ್ಕಿದೆ. ಯಾರು ಕೂಡ ಮಾರಾಟ ಮಾಡಕ್ ಇಷ್ಟಪಡಲ್ಲ. ಒಂದು ಗಂಡುಗರು ಆಗ್ತು ಹಸು ಅಂದ್ರೆ ಅದು ನಮ್ಮ ಮನೇಲಿ ಇರಲಿ, ನೋಡೋಣ ಸ್ವಲ್ಪ ದೊಡ್ಡದಾದ್ರೆ ನಾವು ರೇಸಲ್ಲಿ ಭಾಗವಹಿಸೋ ತರ ಏನಾದ್ರು ಚೆನ್ನಾಗಿ ಸಾಕ್ತಿವಿ ಅಂತೇಳಿ ನಿಷ್ಠೆಯಿಂದ ಸಾಕ್ತಿದ್ದಾರೆ ಸ್ನೇಹಿತರೆ. ಈ ಗಾಡಿ ರೇಸ್ ಅನ್ನೋದು ದನಕರುಗಳಿಗೆ ಒಂದು ಸೂರನ್ನ ಕೊಟ್ಟಿದೆ ಅಂತ ಹೇಳ್ಬೋದಲ್ಲ ಸರ್? ಮತ್ತೆ ಟೋನಿ ಅಂತ ಒಂದು ಕರು ಇದೆ, ಅದು ತುಂಬಾ ಕಡೆ ಭಾಗವಹಿಸಿದೆ. ಅದು ಪ್ರೈಜ್ ಗೆಲ್ಲುತ್ತೆ. ಅದು ಎಲ್ಲ ನಿರೀಕ್ಷೆ ಒಳ್ಳೆ ಕರು, ತುಂಬಾ ಚೆನ್ನಾಗಿದೆ. ಅವರು 1-2 ಕಾರಣ ಆಡಿಸಿ ಹೋತಿದ್ದಾರೆ, ಮತ್ತೆ ಹಾಕ್ತಾರೆ. ಅದು ಚೆನ್ನಾಗಿ ಹೋಗ್ತಿದೆ ಸರ್, ಅದು ತುಂಬಾ ಚೆನ್ನಾಗಿ ಗೆಲ್ಲುತ್ತೆ. ಆಮೇಲೆ ಸರ್, ಇದಕ್ಕೆ ನೀರು ಅಂದ್ರೆ ತುಂಬಾ ಇಷ್ಟ. ಇದು ನಮ್ಮ ಗೋಳ ಜೊತೆಗೆ ಇಡೀ ಕೆರೆನೇ ಸುತ್ತಾಡ್ಕೊಂಡ್ ಬರುತ್ತೆ. ಆ
ಕಡೆ ನಮ್ಮೂರು ಕೆರೆ ನೋಡಿರ್ಬೋದು ನೀವು. ಆ ಕಡೆಯಿಂದ ಬಿಟ್ಟರೆ ಈ ಕಡೆ ದಡಕ್ಕೆ ಬಂದು ನಿಲ್ಲುತ್ತೆ ಇದು ಕರು. ಇದುವೆ ತುಂಬ. ಮತ್ತು ಇದ್ರ ಜೊತೆಗೆ ಎನಿ ಟೈಮ್ ಇದ್ರ ಜೊತೆಗೆ ವಾಕ್ ಇದು. 2 ಚಕ್ಡಿ ಗಾಡಿ ಹುಡ್ಕೊಂಡು ಇದರಲ್ಲಿ ಇವ್ರ ಜೊತೆಗೆ ವಾಕ್ ಮಾಡ್ತೀವಿ. ಓಕೆ. ನೋಡಿ ಇದು ಪಾರ್ಟ್ನರ್ ಆಗಿ ಜೋಡ್ಕೊಂಡ್ ಬರ್ತಾವಂತೆ ಸರ್. ವರ್ಕೌಟ್ 2 ಜೊತೆಲೆ ಮಾಡ್ಸದ ಇವು? ಸೊ ವರ್ಕೌಟ್ 2 ಜೊತೆಲೆ. ಟೈರು ಗೀರು ಕಟ್ಟೋದಾದ್ರೆ ಇವೇ ಚಕ್ಡಿ ಗಾಡಿ ಇದೆ. ಚಕ್ಡಿ ಗಾಡಿಯಲ್ಲಿ ಇವೇ ವರ್ಕೌಟ್ 2 ಜೊತೆಲೆ ಯಾವಾಗಲೂ ಇಲ್ಲೇ ಸರ್ ಅಕ್ಕಪಕ್ಕ ಇಲ್ಲೇ ಮನೇಲಿ ಇರೋದು 2ವೇ. ಇಲ್ಲೇ ವಾಕು ಗಿಕ್ಕೆಲ್ಲ ಇವ್ ಜೊತೆಗೆ ಮಾಡಿಸ್ತೀವಿ. ಆದ್ರೂ ಗೂಳಿ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಸುಮಾರು ನಾವು ನಿಲ್ಸ್ಕೊಂಡು 3/4 ಗಂಟೆ ಆಯ್ತು ನೋಡಿ. ಒಂದು ಸ್ವಲ್ಪನೂ ಯಾರಿಗೂ ತೊಂದರೆ ಮಾಡ್ತಿಲ್ಲ, ಸ್ವಲ್ಪ ಗಾಬರಿನೂ ಮಾಡ್ತಿಲ್ಲ, ಆ ರೀತಿಯಾಗಿ ನಿಂತಿದೆ ನೋಡಿ. ಅದ್ರದ್ದು ವಿಡಿಯೋ ಮಾಡಿ ಇದ್ರದ್ದು ವಿಡಿಯೋ ಮಾಡೋವರೆಗೂ ಕೂಡ ಯಾವ ತರ ನಿಂತಿದೆ ಸರ್. ರೇಸಲ್ಲಿ ಹಿಂಗೆ ನಿಂತಿರುತ್ತದ? ರೇಸಲ್ಲಿ ಹಿಂಗೆ ಸರ್, ತುಂಬಾ ಸಾಧು ಪ್ರಾಣಿ. ರೇಸಲ್ಲಿ ಏನು ಇಬ್ಬರೇ ಗಾಡಿ ಕಟ್ತೀವಿ, ಏನು ಸಮಸ್ಯೆ ಏನಿಲ್ಲ. ಗಾಡಿ ಕಟ್ಟಕ್ಕೆ ಏನು ಸ್ವಲ್ಪ ಸಮಸ್ಯೆ ಇಲ್ಲ ಸರ್. ನೀವು ಬಿಳಿಗಿರಿ ಯಾರಿಗೆ ಕೊಟ್ರಿ ಈಗ? ಸರ್ ಬಿಳಿಗಿರಿ ಇವರು CSP ಪುಟ್ಟರಾಜು, ಮಾಜಿ ಶಾಸಕರು, ಮೈಸೂರು. ಅವರ ಮೊಮ್ಮಗ ಲಿಖಿತ್ ಅಂತ, ಲಿಖಿತ್ ಅನ್ನೋರು ತಗೊಂಡಿದ್ದಾರೆ. ಓಕೆ ಸರ್. ಪಾಂಡುಪುರದ ಮಾಜಿ ಶಾಸಕರು ಪುಟ್ಟರಾಜ್ ಅಂತ ಅವರ ಮೊಮ್ಮಗರಿಗೆ ಬಿಳಿಗಿರಿಯನ್ನು ಸೇಲ್ ಮಾಡಿದಾರಂತೆ ಸರ್. ಈಗ ಅವ್ರ ಮನೇಲಿ ಇದೆಯಾ? ಅವರಲ್ಲಿ ಸರ್ ಅವರು ತಾಂಡಿದ್ದಾರೆ. ನಮ್ಮ ಬೀರೂರು ಸಂತಣ್ಣವ್ರು ನೋಡ್ಕೊಂತಿದ್ದಾರೆ. ಅವ್ರು ಇಲ್ಲಿ ಬಿಟ್ಟಿದ್ದಾರೆ. ಬೀರೂರು ಸಂತಣ್ಣವ್ರು ನೋಡ್ಕೊಂತಿದ್ದಾರೆ ಇವಾಗ. ಈಗ ನಿಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರೋದು ಕಾವೇರಿ ಕಾವೇರಿ ಬೇಟೆಗಾರ. ಓಕೆ ಸ್ನೇಹಿತರೆ, ನೋಡಿ ಕಾವೇರಿ ಮತ್ತೆ ಬೇಟೆಗಾರ ಅದ್ಭುತವಾದ ರಾಸುಗಳು ಸ್ನೇಹಿತರೆ. ಗೊಲ್ರಳ್ಳಿಯ ರಾಸುಗಳು. ಇದು ದೊಡ್ಡೆತ್ತಿನ ಗಾಡಿ ರೇಸಲ್ಲಿ ಹೆಸರು ಮಾಡ್ತಿದೆ. ಇದು ಹಾಲು 2 ಹಲ್ಲಿನ ಕರುಗಳ ರೇಸಲ್ಲಿ ಹೆಸರು ಮಾಡ್ತಿದೆ ಸ್ನೇಹಿತರೆ. ಇವರು ನೋಡ್ಕೊಂಡು ಈ ಊರಲ್ಲಿ ಸುಮಾರು ಮತ್ತೆ 2-3 ಜೊತೆ ಎತ್ತುಗಳನ್ನ ಕಟ್ತಿದ್ರಂತೆ. ಇದೇ ರೀತಿಯಾಗಿ ಸುಮಾರು 10 ಜೊತೆ ರಾಸುಗಳು ಈ ಊರಲ್ಲಿ ಗಾಡಿ ರೇಸಿಂದ ಸೃಷ್ಟಿಯಾದ್ರೆ ಮತ್ತೆ ಎತ್ತುಗಳ ಸಂರಕ್ಷಣೆ ಮತ್ತೆ ಶುರುವಾಯಿತು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ಸರ್ ಮತ್ತೆ ಕಾವೇರಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ಕಾವೇರಿ ನದಿನ ಜೀವ ನದಿ ಅಂತಾರೆ ಎಲ್ಲರೂ. ಇದು ನಮ್ಮೂರಿಗೆ ನಮಗೆ ಜೀವ ನದಿ ಆಗಿದೆ. ಇದು ಬಂದ್ಮೇಲೆ ಇದು ಸಿಕ್ಕಿರೋದು ನಮಗೆ ಒಂಥರ ಜೀವನೇ ಬಂದಂಗಾಗಿದೆ. ಈಗ ಯಾಕೆಂದ್ರೆ ಎಲ್ಲರೂ ತಂದವೆಲ್ಲ ಸಕ್ಸಸ್ ಆಗಕ್ಕಾಗಲ್ಲ. ಇದು ತಂದ್ಮೇಲೆ ನಾವಂತೂ ಭಾರಿ ಸಕ್ಸಸ್ ಆಗಿದೆ. ಮತ್ತೆ ಟೆನ್ಷನ್ ಇಲ್ದಂಗೆ ಇದೀವಿ. ಯಾಕೆಂದ್ರೆ ನಾವು ಹೊಡಿತೀವಿ, ಇದರಲ್ಲಿ ನಮಗೆ ಭರವಸೆ ಇದೆ. ಅದು ಕಾವೇರಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಗಿದೆ. ಸ್ನೇಹಿತರು ಹೇಳ್ತಿರೋದು ಕನ್ನಡ ನಾಡಿನ ಜೀವನದಿ ಕಾವೇರಿ. ನಮ್ಮ ಗೊಲ್ರಳ್ಳಿಗೆ ಕಾವೇರಿ ಬಂದ್ಮೇಲೆ ನಮಗೊಂಥರ ಜೀವದ ಕಳೆ ತುಂಬಿದಂಗೆ ಆಗಿದೆ. ನಮ್ಮ ಗಾಡಿ ರೇಸಿನ ಎತ್ತು ಅಷ್ಟಂತ ಕಾಲ್ಗುಣ ಎತ್ತಿಂದು ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದ್ಭುತವಾದ ಮಾತು ಹೇಳಿದ್ರು ಸ್ನೇಹಿತರೆ. ನೋಡಿದ್ರಲ್ಲ ಈ ಗೊಲ್ರಳ್ಳಿಯ ಅದ್ಭುತವಾದ ರಾಸುಗಳಾದ ಬೇಟೆಗಾರ ಮತ್ತೆ ಕಾವೇರಿ, ಈ 2 ಎತ್ತುಗಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ದಯವಿಟ್ಟು ಈ ಎತ್ತಿನ ವಿಡಿಯೋಗಳು ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ನೀಡಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜೈ ಕಾವೇರಿ.